ಕೆಪಿಎಸ್ಸಿ ಅವರು ಒಂದು ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಏನಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಯಾವ ಯಾವ ನೇಮಕಾತಿಗಳು ಆಗ್ತವೆ ಅಂತ ತಿಳಿಸಿದ್ದಾರೆ. ಕೆಪಿಎಸ್ಸಿ ಅವರು ಕ್ಯಾಲೆಂಡರ್ ಬಿಟ್ಟಿದ್ದಾರೆ, ನೀವು ನಂಬಲೇಬೇಕು. ಸರ್ಪ್ರೈಸ್. ಯಾಕಂದ್ರೆ ಕ್ಯಾಲೆಂಡರ್ಗೂ ಮತ್ತು ಕೆಪಿಎಸ್ಸಿಗೂ ಅಜಗಜಾಂತರ ಅಂತರ ಇತ್ತು, ಸಂಬಂಧನೇ ಇಲ್ಲಂಗಿತ್ತು. ಆದ್ರೆ ಈಗ ಬಿಟ್ಟಿದ್ದಾರೆ, ಬಹಳ ಖುಷಿ ಪಡೋ ವಿಚಾರ. ಕ್ಯಾಲೆಂಡರ್ ಪ್ರಕಾರ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಯಾವ್ಯಾವ ನೇಮಕಾತಿಗಳಾಗುತ್ತೆ ನೋಡಿ. 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳು ಅಂದಾಜು 313 ಇದೆ ನೋಡಿ. ಸೊ KS ಪ್ರಿಪರೇಷನ್ ಶುರು ಮಾಡ್ರಿ. ಮತ್ತೆ KS ನೋಟಿಫಿಕೇಶನ್ ಇದೆ. ಯಾರ್ಯಾರು KS ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಬಹಳ ಸೀರಿಯಸ್ ಆಗಿ. ಯಾವಾಗ ಸಂಭಾವ್ಯ ದಿನಾಂಕ 7/7/2026 ಒಂದು ನೋಟಿಫಿಕೇಶನ್ ಬರುತ್ತಂತೆ. ಆಮೇಲೆ ಇದು ಅರ್ಜಿ ಸಲ್ಲಿಸೋಕೆ ದಿನಾಂಕ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವ ನಡೆಯುತ್ತೆ 18/10/2026. ಆಮೇಲೆ OMR ಸ್ಕ್ಯಾನಿಂಗ್ ಯಾವ, ಇದು ಬಹಳ ಆಶ್ಚರ್ಯ ಆಯ್ತು ನನಗೆಲ್ಲ ಡೀಟೇಲ್ ಕೊಟ್ಟಿದಾರ. KPSC ಅವರು ಡೀಟೇಲ್ ಅನ್ನಾಹುತ ಬೆಂಕಿ. ಎಲ್ಲ ಕೀ ಉತ್ತರಗಳ ಪ್ರಕಟಣೆ ಯಾವಾಗ, ಪರಿಷ್ಕೃತ ಕೀ ಉತ್ತರಗಳ ಪ್ರಕಟಣೆ ಯಾವಾಗ, ಆಮೇಲೆ 1:15 ಬಿಡ್ತಾರೆ. ಯಾಕಂದ್ರೆ ನೀವು ಮೇನ್ಸ್ಗೆ ಎಲಿಜಿಬಿಲಿಟಿ 1:15. ಮುಖ್ಯ ಪರೀಕ್ಷೆ ಅಧಿಸೂಚನೆ ಯಾವಾಗ, ಅಭ್ಯರ್ಥಿಗಳ ಮುಖ್ಯ ಪರೀಕ್ಷೆಗೆ ಅರ್ಜಿ ಸ್ವೀಕರಿಸೋದು. ಮುಖ್ಯ ಪರೀಕ್ಷೆ ಯಾವಾಗ ನೋಡಿ 2027 ಫೆಬ್ರವರಿಯಲ್ಲಿ ನಡೆಯುತ್ತೆ. 5/2/2027 9/2/2027. ಮೌಲ್ಯಮಾಪನನು ಕೂಡ ಯಾವಾಗ ನಡೆಯುತ್ತೆ, ಮಾರ್ಚ್ ಅಲ್ಲಿ ಮುಗಿಯುತ್ತೆ. ಆಮೇಲೆ ಇಂಟರ್ವ್ಯೂ ಮಾರ್ಚ್ ಅಲ್ಲಿ 2027 ಮಾರ್ಚ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ. ಅದಾದ್ಮೇಲೆ ವ್ಯಕ್ತಿತ್ವ ಪರೀಕ್ಷೆ ಮತ್ತು ಮೂಲ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾರ್ಚ್ ಮತ್ತು ಏಪ್ರಿಲ್ ಆಗುತ್ತೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಏಪ್ರಿಲ್ ಅಲ್ಲಿ ಬಿಡ್ತಾರೆ 2027. ಅಂತಿಮ ಆಯ್ಕೆ ಪಟ್ಟಿ ಏಪ್ರಿಲ್ 2027. ವಾವ್, ಶಬಾಷ್, ಸೂಪರ್. ಇದು KPSC ಈ ತರ ಮಾಡಿದ್ದೆ ಆದಲ್ಲಿ ಇದು ಬಹಳ ಖುಷಿ ಪಡಬೇಕು. ಇದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ KPSC ಅವರು, ನನಗನ್ಸುತ್ತೆ ಸದ್ಯಕ್ಕೆ ಎ ಮತ್ತು ಬಿ ಗ್ರೇಡ್ಗಳಿಗೆ ಮಾತ್ರ ನೋಟಿಫಿಕೇಶನ್ ಮಾಡ್ತಾರೆ ನೋಡಿ. ಅಂದ್ರೆ ಉಳಿದಿದ್ದು ಸಿ ಗ್ರೇಡ್ ಎಲ್ಲ ಕೆ ಇದರಿಗೆ ಹೋಗುತ್ತೆ ಅಂತ ಅರ್ಥ. ಸದ್ಯಕ್ಕೆ ಮೇಲ್ನೋಟಕ್ಕೆ ಏನ್ ಕಾಣ್ತಾ ಇದೆ, ಎ ಮತ್ತು ಬಿ ಗ್ರೇಡ್ಗಳು ಮಾತ್ರ KPSC ಮಾಡುತ್ತೆ, ಇನ್ನು ಸಿ ಗ್ರೇಡ್ ಕೆ ಇದವ್ರು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ನೋಡಿ ಮತ್ತೆ ಯಾವ್ದು ನೋಟಿಫಿಕೇಶನ್ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಇದೆ ನೋಡಿ. ಗ್ರೂಪ್ ಎ ಹುದ್ದೆಗಳು 15 ಇದೆ. ಆಮೇಲೆ ಗ್ರೂಪ್ ಬಿ 46 ಇದೆ. ಓಕೆ, ಎಷ್ಟಾಯ್ತು? 51 ಹುದ್ದೆಗಳ 61 ಹುದ್ದೆಗಳಾಗುತ್ತೆ. 40 55 61 ಹುದ್ದೆಗಳಾಗುತ್ತೆ. ಕ್ಲಿಯರ್ ಇದೆಯಾ? ಸೊ ಗ್ರೂಪ್ ಎ ಮತ್ತು ಬಿ ನೋಡಿ, ಅದನ್ನು ಕೂಡ ದಿನಾಂಕ ಬಿಟ್ಟಿದ್ದಾನೆ. 6/7/2026 ಒಂದು ನೋಟಿಫಿಕೇಶನ್ ಬರುತ್ತಂತ ಇದೆ ಇದೇ ತಿಂಗಳು ಜುಲೈಯಲ್ಲಿ. ಆಮೇಲೆ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸೋದು ದಿನಾಂಕ ಕೂಡ ಕೊಟ್ಟಿದ್ದಾನೆ. ಆಮೇಲೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ 9/27 ಇರುತ್ತೆ. ಸ್ಕ್ಯಾನಿಂಗ್ ಯಾವಾಗ ಅಂತ ಕೊಟ್ಟಿದ್ದಾನೆ. 1:20 ನೋಡಿ, ಇಲ್ಲಿ 1:20 ಅರ್ಹತಾ ಪಟ್ಟಿ. ಆಮೇಲೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ಮುಖ್ಯ ಪರೀಕ್ಷೆ 8/11/2026 ಒಂದು ಕಂಡಕ್ಟ್ ಮಾಡ್ತಾನೆ. ಆಮೇಲೆ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಮತ್ತೆ ಅರ್ಜಿ ಸಲ್ಲಿಸಬೇಕು. ಯಾಕಂದ್ರೆ ಮೇನ್ಸ್ಗೂ ಕೂಡ ಅರ್ಜಿ ಸಲ್ಲಿಸಬೇಕು. ನಿಮ್ಗೆ ಗೊತ್ತಿರಲಿ, ಬಹಳ ಜನರಿಗೆ ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಅರ್ಜಿ ಸಲ್ಲಿಸಬೇಕು. ಮುಖ್ಯ ಪರೀಕ್ಷೆ ಯಾವಾಗಿರುತ್ತೆ 23/11/2026 ರಿಂದ 26/11/2026 3 ದಿನ ಇರುತ್ತೆ. 23-24 ದಿನ ಇರುತ್ತೆ. ಮೌಲ್ಯಮಾಪನ ಕಾರ್ಯ ಯಾವಾಗ ಮುಗಿಯುತ್ತೆ ಅದನ್ನು ಕೂಡ ಕೊಟ್ಟಿದ್ದಾನೆ. ಆಮೇಲೆ 1:3 ಅರ್ಹತಾ ಪಟ್ಟಿ ಪ್ರಕರಣ ತಾತ್ಕಾಲಿಕ ಪಟ್ಟಿ ಬಿಡ್ತಾನೆ. ಆಮೇಲೆ 1:3 ಬಿಟ್ಟ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾನೆ. ಆಮೇಲೆ ಅಂತಿಮ ಆಯ್ಕೆ ಪಟ್ಟಿ 20/2/2027. ಓಕೆ, ಎ ಮತ್ತು ಬಿ ವೃಂದಗಳಿಗೆ ಎಕ್ಸಾಮ್ ಪ್ರೊಸೆಸ್ ಲೆಂತ್ ಇರ್ತೈತೆ, ಎಕ್ಸಾಮ್ ಬಹಳಷ್ಟು ಇರ್ತಾರೆ. ಕ್ಲಿಯರ್ ಇದೆಯಾ? ಸೊ ಇದನ್ನು ಕೂಡ ತಾವು ನೋಡಿದ್ರಿ. ನೆಕ್ಸ್ಟ್ ಮತ್ತೆ ಯಾವ್ದಾವ್ದು ಬಿಡ್ತಾನೆ ಈಗ. ನೆಕ್ಸ್ಟ್ ವಿವಿಧ ಇಲಾಖೆಯಲ್ಲಿನ ಗ್ರೂಪ್ ಎ ಹುದ್ದೆಗಳು ಅಂದಾಜು 450 ಇದೆ, 450 ಇದೆ. ಯಾವಾಗ 5/8 ಆಗಸ್ಟ್ ಅಲ್ಲಿ ಇದೆ ನೋಡಿ ನೋಟಿಫಿಕೇಶನ್. ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಬಿಡ್ತಾನಂತೆ. ಅರ್ಜಿ ಸಲ್ಲಿಸೋ ದಿನಾಂಕ ಕೊಟ್ಟಿದ್ದಾನೆ. ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಡಿಸೆಂಬರ್ 2026 ಎಕ್ಸಾಮ್ ಮಾಡ್ತಾನೆ. ಆಮೇಲೆ ಸ್ಕ್ಯಾನಿಂಗು ಆಮೇಲೆ 1:3 ಅರ್ಹತಾ ಪಟ್ಟಿ ಪ್ರಕಟಣೆ, ಮೂಲ ದಾಖಲೆಗಳ ಪರಿಶೀಲನೆ. ಇಲ್ಲಿ ಮೇನ್ಸ್ ಎಕ್ಸಾಮ್ ಇರಲ್ಲ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕರಣ, ಅಂತಿಮ ಆಯ್ಕೆ ಪಟ್ಟಿ ಪ್ರಕರಣ ಎಲ್ಲ ಬಿಡ್ತಾನೆ. ಓಕೆ, ಸೊ ಇದನ್ನು ಕೂಡ ಕೊಟ್ಟಿದ್ದಾನೆ. ಯಾವ್ದಿದು? ವಿವಿಧ ಇಲಾಖೆಗಳು. ವಿವಿಧ ಇಲಾಖೆಗಳೆಲ್ಲ ಗ್ರೂಪ್ ಎ ಹುದ್ದೆಗಳು ಅಂದಾಜು 450. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಯಾವ್ದಿದೆ ಅಂದ್ರೆ ವಿವಿಧ ಇಲಾಖೆಗಳೆಲ್ಲ ಗ್ರೂಪ್ ಬಿ ಹುದ್ದೆಗಳು ಅಂದಾಜು 2700. ಹ್ಯೂಸ್ ಬಹಳಷ್ಟಿದೆ. 2700 ಇದು ಸಾಮಾನ್ಯ ಅಲ್ಲ. ಇದನ್ನು ಕೂಡ ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. 11/8/2026 ಅರ್ಜಿ ಸಲ್ಲಿಸೋದಕ್ಕೆ. ಎಕ್ಸಾಮ್ ನೋಡಿ 2027 ಫೆಬ್ರವರಿ ನಡೆಯುತ್ತೆ. ಓಕೆ, ಜನವರಿ 2027 3ನೇ ವಾರದಿಂದ ಫೆಬ್ರವರಿಯಲ್ಲಿ ನಡೆಯುತ್ತೆ. ಅದಾದ್ಮೇಲೆ 1:3 ಅರ್ಹತಾ ಪಟ್ಟಿ ಬಿಡ್ತಾನೆ ಏಪ್ರಿಲ್ 2027. ಅದಾದ್ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾನೆ 5/5/2027. ಅಂತಿಮ ಆಯ್ಕೆ ಪಟ್ಟಿ 17/5/2027. ಓಕೆ,
ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನಾಹುತ ನೋಡ್ರಿ, KPSC ಯಾರ್ಯಾರು ನೀವು ಎ ಮತ್ತು ಬಿ ಈ ಒಂದು ಗ್ರೇಡ್ ಹುದ್ದೆಗಳಿಗೆ ಪ್ರಿಪರೇಷನ್ ಮಾಡ್ತಿರೋ ಈಗಲಿಂದನೇ ಶುರು ಮಾಡಿ. ಸೊ ಕ್ಯಾಲೆಂಡರ್ ಬಂದ್ ಆಗಿದೆ. ಈ ಕ್ಯಾಲೆಂಡರ್ ಪ್ರಕಾರ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಯಾವ್ಯಾವ ನೋಟಿಫಿಕೇಶನ್ಗಳಿದೆ ಅಂತ KPSC ತಿಳಿಸಿದೆ. ಅದೇ ನಾನು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದೇನೆ. ವಿಶೇಷವಾಗಿ ನಾನು KS ನೋಟಿಫಿಕೇಶನ್ ಬಗ್ಗೆ ನಾನು ಮಾತಾಡಬೇಕು. KS ನೋಟಿಫಿಕೇಶನ್ ಬರುತ್ತೆ. ಸೊ 313 ಇದೆ ಅಪ್ರಾಕ್ಸಿಮೇಟ್ಲಿ, ಬಟ್ ಹೆಚ್ಚು ಕಡಿಮೆ ಆಗ್ಬೋದು ಪೋಸ್ಟ್ಗಳು. ಓಕೆ, ಈ ನೋಟಿಫಿಕೇಶನ್ ಬಂದಾಗ ಮತ್ತೆ ಅವಕಾಶ ಕಳ್ಕೊಬೇಡಿ. ಬಹಳಷ್ಟು ಶ್ರದ್ಧೆಯಿಂದ ಈ ಸಲ ಅಂದ್ರೆ ಎಕ್ಸಾಮ್ಸ್ ಬಹಳ ಕ್ಲೀನ್. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ನೀವೇ ಒಂದು ಕ್ರಾಂತಿ ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕ್ರಾಂತಿ ಸೃಷ್ಟಿ ಮಾಡಿದ್ದಾರೆ. ಆದಷ್ಟು ಬಹಳಷ್ಟು ನಾನು ಇಷ್ಟು ಹೇಳ್ಬೋದು, ಬಹುತೇಕ ಎಕ್ಸಾಮ್ಸ್ಗಳು ಕ್ಲೀನ್ ನಡೆಯುವಂತ ಚಾನ್ಸಸ್ ಇದೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈಗ ಸರ್ಕಾರ ಬದಲಾಗಿದೆ, ಎಲ್ಲವೂ ಬದಲಾಗಿದೆ. ನೀವು ಬದಲು ಮಾಡಿದಿರ, ಕರ್ನಾಟಕದಲ್ಲಿ ಕ್ರಾಂತಿ ಎಬ್ಸಿದಿರ. ಈ ಭ್ರಷ್ಟಾಚಾರ ಮಾಡೋರಿಗೆ, ಹಗರಣ ಮಾಡೋರಿಗೆ ಒಂದು ನಿದ್ದೆಗೆಡಿಸಿದಿರ. ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಎಲ್ಲ ಕಡೆ ಕ್ರಾಂತಿ ಮಾಡಿದಿರ. ಎಲ್ಲ ಕಡೆ ಈಗ ಬಹಳ ಅಲರ್ಟ್ ಇದ್ದಾರೆ ಎಲ್ಲರೂ. ಸೊ ಹೀಗಾಗಿ ಬಡವರ ಪರವಾಗಿ ಮತ್ತು ಪ್ರತಿಭೆಯ ಪರವಾಗಿ ಈ ಪರೀಕ್ಷೆಗಳು ನಡೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ಆ ಒಂದು ಆಶಾ ಭಾವನೆಯಿಂದ ನಾನು ನಿಮಗೆ ಬಹಳ ಸಿನ್ಸಿಯರ್ ಆಗಿ ಪ್ರಿಪರೇಷನ್ ಮಾಡಿ ಇಂಥ ಅವಕಾಶ ಕಳ್ಕೊಬೇಡಿ. ಎ ಗ್ರೇಡ್ ಮತ್ತು ಬಿ ಗ್ರೇಡ್ KPSC ನಡೆಸುತ್ತೆ. ಆ KPSC ಎಕ್ಸಾಮ್ ಅಲ್ಲಿ ತಾವು ಕೂಡ ತೇರ್ಗಡೆ ಆಗಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾನು ವಿಡಿಯೋಗಳು ಮಾಡ್ತಾ ಹೋಗ್ತಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.